ನಾರಾಯಣ. ಉತ್ತಾನಪಾದನ ಈರುವರು ಮಡದಿಯರಲ್ಲಿ ಧ್ರುವ ಮತ್ತು ಉತ್ತಮ ಅಂತ ಇಬ್ಬರು ಮಕ್ಕಳು. ಉತ್ತಮ ತಂದೆಯ ತೊಡೆಯಲ್ಲಿ ಕೂತಾಗ ತಾನು ಕೂಡಬೇಕೆಂಬ ಬಯಕೆಯಿಂದ ಧ್ರುವ ಹೋದ. ಸುರುಚಿ ತಾನು ತನ್ನ ಸವತಿಯ ಮಗನ ಮೇಲೆ ಸವಾರಿ ಮಾಡುವ ಬಯಕೆಯಿಂದ ಆತನನ್ನ ಗಂಡನ ತೊಡೆ ಏರದಂತೆ ಮಡಿಲೇರದಂತೆ ಕೆಳಕ್ಕೆ ತಳ್ಳಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ಮಾತ್ರ ನಿನಗ ಆ ಭಾಗ್ಯ ಅನ್ನೋ ಮಾತಾಡಿದ್ದಾಗ ತಾಯಿಯಲ್ಲಿ ತನ್ನ ದುಃಖವನ್ನ ಹಾವು ಬುಸುಕುಡುವಂತೆ ಬಂದು ಹಿಡಿದ. ಆಗ ತಾಯಿ ಭಗವಂತನನ್ನ ಬೇಡಿದರೆ ಏನು ಬೇಕಾದ್ರೂ ನಡೆದೀತು, ಯಾರ್ಯಾರನ್ನೋ ಬೇಸರ ಮಾಡ್ಕೊಂಡು ಯಾರ ಮೇಲೂ ಕೋಪ ಮಾಡ್ಕೊಳ್ಬೇಡ ಅಂತ ಹೇಳಿ ಕಳುಹಿಸಿಕೊಟ್ಲು. ದಾರಿಯಲ್ಲಿ ನಾರದರು ಸಿಕ್ಕಿದವರು ಆಡುವ ಹುಡುಗನೇಕೆ ಹೀಗೆ ಕಾಡಿನ ಪಾಲಾಗಿದ್ದಾನೆ ಹೇಳಲು ತೊಡಗಿದ್ದಾರೆ. ಧ್ರುವ ನನಗೆ ನಿಜವಾಗಿ ದಾರಿ ತೋರಿಸ್ಬೇಕು ಅನ್ನುವ ದೃಷ್ಟಿಯಿಂದ ಕೆಲವು ಮಾತುಗಳನ್ನು ಆಡ್ತಾನೆ. ಧ್ರುವ ಉವಾಚ ಖಿನ್ನತೆ ಧ್ಯಾನ ಜಾತೇನ ದೃಷ್ಟಂ ವಾ ಯೋಗರಾಜಸ ನೋತ್ಸಹೇ ಸುರುಚೇರ್ವಾಚ ಸಮಾಧಾತುಂ ಮನಕ್ಷತಂ. ಭಗವಂತನ ಧ್ಯಾನದಿಂದ ಹುಟ್ಟಿದ ಯೋಗ ಸಾಮರ್ಥ್ಯದಿಂದ ನಿಮಗೆ ತಿಳಿಯದ ಸಂಗತಿಯನ್ನು ನನಗೇನಾಗಿದೆ ಅಂತ ನನ್ನನ್ನ ಪರೀಕ್ಷಿಸುವ ನೆಪದಲ್ಲಿ ನೀವು ಏನೋ ಪ್ರಶ್ನೆ ಮಾಡ್ತಾ ಇದ್ದೀರಿ. ಸುರುಚಿಯ ಮಾತಿನಿಂದ ಘಾಸಿಗೊಂಡ ನನ್ನ ಮನಸ್ಸಿಗೆ ಅದರಿಂದ ಉಂಟಾದ ನೋವನ್ನ ಪರಿಹರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ, ಆಗ್ತಾ ಇಲ್ಲ. ನಾರದ ಉವಾಚ ನಾಧುನಾಪ್ಯವಮಾನಂತೆ ಸನ್ಮಾನಂ ಚಾಪಿ ಪುತ್ರಕ ಲಕ್ಷಯಾಮ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾಧಿಷು. ಅಲ್ಲ ಮಗು, ಈ ವಯಸ್ಸಿಗೆ ಮಾನ ಅಪಮಾನ ಅಂತ ಎರಡು ವಿಷಯ ವ್ಯತ್ಯಾಸನೇ ಗೊತ್ತಾಗಬಾರ್ದು, ಗೊತ್ತಾಗಲ್ಲ ಕೂಡ. ನಿಂಗೆ ಎರಡು ಒಂದೇ ತರ. ನೀನ್ ನಿಜವಾಗಿಯೂ ಕ್ರೀಡನಾದಿಷು ಸಕ್ತ, ಆಟದ ಕಡೆ ಗಮನ ಇರಬೇಕು ಹೊರತು ಹೀಗೆ ಆಡಿದ ಮಾತಿನ ಕಡೆಗೆ ಗಮನ ಇರಬಾರದು. ಆದ್ರೆ ನಿನ್ನಲ್ಲಿ ಆ ಭಾವ ಇದೆ ಅಂದ್ರೆ ವಿಕಲ್ಪೇ ವಿದ್ಯಮಾನೇಪಿ ನಹ್ಯ ಸಂತೋಷ ಹೇತವ ಪುಂಸೋ ಮೋಹಮೃತೆ ಭಿನ್ನ ಎಲ್ಲೋಕ ನಿಜ ಕರ್ಮಭಿ. ಅವರವರ ಕರ್ಮಾನುಸಾರ ಪ್ರಕೃತಿಯ ಪರಿಣಾಮದ ದೆಸೆಯಿಂದ ಶತ್ರುಗಳು, ಇವರು ಮಿತ್ರರು, ಇವರು ಉದಾಸೀನರು ಅಂತ ತಾನಾಗಿಯೇ ಮನಸ್ಸು ತಾನೇ ಕಲ್ಪಿಸಿಕೊಂಡು ಅವರು ಹಾಗಾಗಿ ಅವರ ಇಮೇಜ್ ಅನ್ನ ಒಳಗೆ ಪಡೀತಾ ಬರ್ತಾರೆ. ಒಬ್ರು ಕೆಟ್ಟವರು ಅಂತಿದ್ದವ್ರು ಇನ್ನೊಬ್ರಿಗೆ ಭಾರಿ ಒಳ್ಳೆಯವರು ಇರ್ತಾರೆ. ಭಾರಿ ಒಳ್ಳೆಯವರು ಅಂತ ಲೋಕ ಎಲ್ಲ ಪ್ರಸಿದ್ಧವಾದವರು ಪಕ್ಕದ ಮನೆಯವರಿಗೆ ಅತ್ಯಂತ ಕೆಟ್ಟವರಾಗಿರ್ತಾರೆ. ಕೆಟ್ಟವರು ಜೋರ್ ಮಾಡ್ತಾ ಇದ್ರೆ ಅವ್ರ ಪಕ್ಕದ ಮನೆಯವರು ಅವ್ರಿಗೆ ಎಂತ ದೊಡ್ಡವರು ಗೊತ್ತಾ, ನೀವು ಅವ್ರ ಬಗ್ಗೆ ಇಷ್ಟು ಕೆಟ್ಟ ಮಾತಾಡ್ತಿದ್ದೀರಲ್ಲ ಅಂತ. ಹೀಗೆ ಲೋಕದಲ್ಲಿ ಶತ್ರು ಮಿತ್ರ ಅನ್ನುವುದು ಬೇರೆ ಬೇರೆ ರೀತಿಯಿಂದ ಭಿನ್ನ. ಪುಂಸಃ ಮೋಹಮೃತೆ ಭಿನ್ನ ಎಲ್ಲೋಕ ನಿಜ ಕರ್ಮಭಿ. ಅವರವರ ಕರ್ಮದಿಂದಾಗಿ ಎದುರಿನವರು ಶತ್ರುವೋ ಮಿತ್ರನೋ ಆಗಿ ಹಾಗೆ ಕಾಣ್ತಾರೆ. ಸ್ವಭಾವತಃ ಅವರು ಕೆಟ್ಟವರು ಆಗಿರಲ್ಲ, ಒಳ್ಳೆಯವರು ಇರಲ್ಲ. ಅಂದ್ರೆ ಹೀಗೆ ಅಂತ ಹೊರಗೆ ಕಂಡದ್ದನ್ನ ಅವರ ಸ್ವಭಾವ ಅಂತ ತೀರ್ಮಾನಿಸ್ಲಿಕ್ಕೆ ಬರಲ್ಲ. ಯಾವುದೋ ಪ್ರಾರಬ್ಧ ಕರ್ಮ ವಶದಿಂದ ಹಿಂದಿನ ಜನ್ಮದಲ್ಲಿ ಅಥವಾ ಯಾವುದೋ ಒಂದು ಕಾಲದಲ್ಲಿ ಅನುಭವಿಸ್ಲಿಕ್ಕಿರುವಂತಹ ಪಾಠದ ಅವ್ಯವಸ್ಥೆಯ ಪಾಲನೆ ಈಗ ಉಣುವುದು ಬಾಕಿ ಇರುತ್ತೆ. ಅದಕ್ಕೋಸ್ಕರ ಅವನು ಹಿಂದೆ ಯಾವತ್ತೋ ಅವನಿಂದ ಕಿತ್ತುಕೊಂಡ ಸಂಗತಿಯನ್ನ ಮರಳಿ ನಮ್ಮಿಂದ ಕಿತ್ತುಕೊಳ್ಳಿಕ್ಕೋಸ್ಕರ ಹಾಗೆ ಬರ್ತಾನೆ. ಆದ್ರೆ ಅವನನ್ನು ನಾವು ನಮ್ಮಿಂದ ಕಿತ್ತುಕೊಂಡ ಅನ್ನುವ ಭಾವದಿಂದ ಅವನನ್ನು ಕಾಣ್ತೇವೆ. ವಸ್ತುತಃ ಅವನ ಪಾಲು ಅವನು ಸ್ವೀಕರಿಸಿದ್ದಷ್ಟೇ, ಅಲ್ಲಿಗೆ ಸಮ ಆಯ್ತದು. ಅವನ ಉದ್ದೇಶ ನಮ್ಮ ಮೇಲೆ ಏನು ಕೋಪನೇ ಇರಲ್ಲ. ಅವನ್ ಪಾಲಿಗೆ ಬರ್ಬೇಕಾದನ್ನು ಸ್ವೀಕರಿಸುವ ರೀತಿ ಬೇರೆ ದಾರಿ ಕಾಣ್ಲಿಲ್ಲ, ಅವನು ಹಾಗೆ ಮಾಡ್ಕೊಂಡ.
ಪರಿತುಷ್ಯೇ ತತಸ್ತಾತ ತಾವನ್ಮಾತ್ರೇಣ ಪೂರುಷ ದೈವೋಪಸಾದಿತಂ ಯಾವತ್ ವೀಕ್ಷೇಶ್ವರ ಗತಿಂ ಬುಧ. ಸಂತೋಷ ಅಸಂತೋಷಗಳಿಗೆ ಕಾರಣವಾದದ್ದು ನಮ್ಮ ಕರ್ಮಗಳು. ಕರ್ಮಾನುಸಾರ ಫಲ ನೀಡುವ ಪರಮಾತ್ಮನ ಸ್ವಾತಂತ್ರ್ಯವನ್ನ ಪರ್ಯಾಲೋಚನೆ ಮಾಡಿ ತೇನ ತ್ಯಕ್ತೇನ ಭುಂಜೀತಾಃ ಮಾ ಕೃತಃ ಕಸ್ಯ ಸ್ವಿಧನಂ. ಅವನೇನ್ ಕೊಡ್ತಾನೋ ಅದನ್ನ ಶ್ರದ್ಧೆಯಿಂದ ಕೈ ನೀಡಿ ಸ್ವೀಕರಿಸಿ ಅದರ ಬಗ್ಗೆ ತೃಪ್ತಿ ಪಟ್ಟು ಯಾರು ಬದುಕ್ತಾನೋ ಅವನು ಅತ್ಯಂತ ಸುಖವಾದ ಬದುಕನ್ನು ನಡೆಸ್ತಾನೆ. ನಿನ್ನ ತಾಯಿ ಹೇಳಿದ್ದು ಸರಿ, ನಿನ್ನ ಅನುಷ್ಠಾನಕ್ಕೆ ದಾರಿ ಹರಿ ಒಬ್ಬನೇ. ನಿನ್ನ ಸಿಂಹಾಸನ ಪ್ರಾಪ್ತಿಗಾಗಿ ನೀನು ಹರಿಯನ್ನು ಒಲಿಸಿಕೊಳ್ಳಲು ಬಯಸ್ತಿ ಅಂತಾದ್ರೆ, ಬರೀ ಅಷ್ಟಕ್ಕೆ ಆದ್ರೆ ನೀನು ಹರಿಯನ್ನು ಒಲಿಸಿಕೊಳ್ಳುವುದು ಅಸಾಧ್ಯ. ಸಿಂಹಾಸನ ಬೇಕು ಅಂತ ಹೋಗಿ ಅವನ ಹತ್ರ ಬೊಬ್ಬೆ ಇಟ್ರೆ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಚಳಿ ಆಗುತ್ತೆ, ನಡ್ಕೊಂಡು ವಾಪಸ್ ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಮುನಯ ಪದವೀಂ ಯಸ್ಯ ನಿಸ್ಸಂಗೇನೋರು ಜನ್ಮಭಿ ನ ವಿದುರ್ಮೃಗಯೊಂತೋಪಿ ತೀವ್ರಯೋಗ ಸಮಾಧಿನ. ಮುನಿಗಳು ಕೂಡ ಅತ್ಯಂತ ವೈರಾಗ್ಯದಿಂದ, ತೀವ್ರವಾದ ಭಕ್ತಿ ಯೋಗದಿಂದ, ಸಮಾಧಿ ಯೋಗದಿಂದ ಅನೇಕ ಜನ್ಮಗಳಲ್ಲಿ ಭಗವಂತನ ಸ್ವರೂಪವನ್ನು ಕಾಣಲು ಯತ್ನಿಸಿ 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 ಸೋತಿದ್ದಾರೆ. ಅವರಿಗೆ ಸಮಗ್ರ ಚಿತ್ರಣ, ಪ್ರಪಂಚದ ನಿರ್ವಹಣೆಯ ಪರಮಾತ್ಮನ ಸ್ವರೂಪ ಅವರಿಗೆ ಪೂರ್ತಿ ತಿಳ್ಕೊಳ್ಳಿಕ್ಕಾಗ್ಲಿಲ್ಲ. ಅತಃ ನಿವರ್ತತಾಮೇಶ. ನೀನ್ ಮನೆಗೆ ಹೋಗುದು ಒಳ್ಳೇದು. ಇಲ್ಲಿದ್ದೇನು ಮಾಡ್ಲಿಕ್ಕೆ ಆಗಲ್ಲ. ಸುಮ್ನೆ ಸೊಳ್ಳೆ ಕಚ್ಚಿಸ್ಕೊಂಡೆ, ತಿಗಣೆ ಕಚ್ಚಿಸ್ಕೊಂಡೆ, ಯಾವ್ದೋ ಪ್ರಾಣಿಗಳು ಕೂಗಿದಾಗ ಅಯ್ಯೋ ಅಂತ ಬೆದರು ಬೊಂಬೆ ತರ ಹೆದರಿ ಓಡಾಡದೆ, ಇಷ್ಟೇ ಆಗುತ್ತೆ. ನಿನ್ನ ಹಠ ನಿಷ್ಫಲ. ನಿರ್ಬಂಧಸ್ತವ ನಿಷ್ಫಲ. ನಿನ್ನ ಈ ನಿರ್ಬಂಧ ಏನಿದೆ, ಇಲ್ಲ ನನಗೆ ನನ್ನ ಸುರುಚಿಯ ಮಾತನ ಗಾಯವನ್ನ ಗುಣ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ, ನನಗೇನಾದ್ರೂ ಮಾಡ್ಬೇಕು ಅಂತ ಅನ್ನಿಸ್ತಿದೆ, ನಿರ್ಬಂಧಸ್ತವ ನಿಷ್ಫಲ. ಈ ತರದ ಯಾರದ್ದೋ ಮೇಲಿನ ಕೋಪಕ್ಕೆ ಸನ್ಯಾಸ ತಗೊಂಡ ಆಮೇಲೆ ಅಯ್ಯೋ ಅದು ಇಲ್ಲ ಇದು ಇಲ್ಲ ಅಂತ ಆಯ್ತು ಅಂತ ಒದ್ದಾಟ ಪಡುವಂತ ಸ್ಥಿತಿ ಬರಬಾರದು. ಮುಂದೆ ಮೋಕ್ಷ ಸಾಧನೆಗೆ ನಿಂಗೆ ತಕ್ಕ ವಯಸ್ಸು ಬಂದಾಗ ನೀನು ಅದಕ್ಕೆ ಪ್ರಯತ್ನ ಮಾಡು. ಈಗ ಹೋಗು. ಯತಿಷ್ಯತಿ ಭವಾನ್ ಕಾಲೇ ಶ್ರೇಯಸೇ ಸಮುಪಸ್ಥಿತೆ ಯಸ್ಯ ಯದ್ದೈವ ವಿಹಿತಂ ತೇನ ತತೇನ ಸುಖ ದುಃಖಯೋ ಆತ್ಮಾನಂ ತೋಷಯನ್ ದೇಹಿ ತಮಸಃ ಪಾರಮೃಚ್ಛತಿ. ಜೀವನದ ಸ್ವಲ್ಪ ಏರು ಇಳಿತಗಳನ್ನ ಅನುಭವಿಸಿದ ಮೇಲೇನೆ ಪಕ್ವವಾದಾಗ ಸಾಧನೆಗಿಳಿದ್ರೆ ಆವಾಗ ಬೇಗ ಮನಸ್ಸು ಅದರಲ್ಲಿ ಲಗ್ನವಾಗುತ್ತೆ. ಏನು ಸುಖ ದುಃಖಗಳ ಪರಿಚಯ ಇಲ್ಲ ಅಥವಾ ಜೀವನದ ಅನುಭವದ ಚೌಕಟ್ಟೆ ಇಲ್ಲ ಅಂತ ಆದಾಗ ಅಲ್ಲಿ ತನಕ ದೇವರು ಸುಖ ದುಃಖಗಳನ್ನ ಏನ್ ಕೊಡ್ತಾನೋ ಅದನ್ನ ಯಥಾವತ್ತಾಗಿ ಸ್ವೀಕರಿಸಿ ತೃಪ್ತಿ ಪಡ್ತಾ ಇರ್ಬೇಕು. ಆಗ ಅವನಿಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದ ಬಾಗಿಲು ತನ್ನಿಂದ ತಾನೇ ತೆರ್ಕೊಳ್ಳುತ್ತೆ. ತನಗಿಂತ ಹೆಚ್ಚು ಗುಣ ಇರುವನನ್ನು ಕಂಡ್ರೆ ಸಂತೋಷ ಪಡಬೇಕು. ಜೀವನದಲ್ಲಿ ಬಹಳ ಮುಖ್ಯವಾದ ಗುಣಾಧಿಕಾದ್ ಮುದಂ ಲಿಪ್ಸೇತ್. ನಮಕ್ಕಿಂತ ಹೆಚ್ಚು ಗುಣ ಇದ್ದಾಗ ಮುದಂ ಲಿಪ್ಸೇತ್, ತುಂಬಾ ಸಂತೋಷ ಪಡ್ಬೇಕು. ನಮ್ಗಿಂತ ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಕಲಿತಾರೆ, ಅದ್ರ ಬಗ್ಗೆ ತೃಪ್ತಿ ಪಡ್ಬೇಕು, ಸಂತೋಷ ಪಡಬೇಕು. ಅನುಕ್ರೋಶಂ ಗುಣಾಧಮಾತ್. ಯಾವತ್ತು ಅಸೂಯೆ ಪಡಬಾರ್ದು. ಕಡಿಮೆ ಗುಣ ಇರೋನನ್ನ ಕಂಡಾಗ ದಯೆ ಬರಬೇಕು. ಅದನ್ನ ಖುಷಿ ಪಡುದಲ್ಲ. ಅವನಿಗೆ ಕಮ್ಮಿ ಬಂತು, ಅವನಿಗೇನು ಬರಲ್ಲ, ಅವನ್ ಎಂಥ ಅಯೋಗ್ಯ, ನಾನು ಎಷ್ಟು ಯೋಗ್ಯ ಇದ್ದೇನೆ ಅನ್ನುವ ಅನುಕ್ರೋಶಂ ಗುಣಾಧಮಾತ್. ಗುಣದಿಂದ ಕೆಳಗೆ ಇರುವವನ ಬಗ್ಗೆ ದಯೆ ಬರಬೇಕು. ಮೈತ್ರೀಂ ಸಮಾನಾದಿಚ್ಛೇತ್. ಮೈತ್ರೀಂ, ನಮ್ಗೆ ನಮ್ಮ ತರನೇ ಸಮಾನವಾದ ಸ್ಥಿತಿಯಲ್ಲಿದ್ದಾಗ ಅವನ ಹತ್ರ ಸ್ಪರ್ಧೆಗಿಳಿಯುವುದಲ್ಲ. ನೋಡಿ, ದೊಡ್ಡವರನ್ನು ಕಂಡ್ರೆ ಅಸೂಯೆ ಪಡಬಾರ್ದು. ನಮಗಿಂತ ಚಿಕ್ಕವರನ್ನು ಕಂಡಾಗ ಹೆಮ್ಮೆ ಪಟ್ಟು ಅಹಂನಿಂದ ಅವರನ್ನ ತಿರಸ್ಕಾರ ಮಾಡಬಾರದು. ಸಮಾನನಾದವರನ್ನು ಕಂಡಾಗ ಸ್ಪರ್ಧೆಗಿಳಿಬಾರದು. ಸ್ಪೋರ್ಟಿವ್ ಅಂತ ಶಬ್ದ ಬಳಸ್ತೀವಿ, ಅದು ತಪ್ಪೆ ಒಂದರ್ಥದಲ್ಲಿ. ಆ ಸ್ಪರ್ಧೆಯ ವೇಳೆಯಲ್ಲಿ ಬೇರೆ, ಜೀವನದ ಸ್ಪರ್ಧೆಯಲ್ಲಿ ಅದು ಸ್ಪರ್ಧೆ ಅಂತ ಆಗ್ಲಿಕ್ಕೆ ಸರಿ ಹೋಗಲ್ಲ. ಹೀಗೆ ಮೋಕ್ಷ ಮಾರ್ಗವನ್ನು ಅನುಷ್ಠಾನ ಮಾಡಿದರೆ ನಿನ್ನ ಮಲತಾಯಿಯ ಕಟುನುಡಿ ಯಾವತ್ತೂ ಕೂಡ ನಿನಗೆ ಹಾನಿ ಮಾಡುವುದಿಲ್ಲ. ಮನೆಗೆ ಹೋಗು ಅಂತ ನಾರದರು ಹೇಳುತ್ತಾರೆ. ಧ್ರುವ ಹೇಳ್ತಾನೆ, ಸೋಯಂ ಶಮೋ ಭಗವತಾ ಸುಖ ದುಃಖಾತ್ಮನಾಂ ದರ್ಶಿತ ಕೃಪಯಾ ಪುಂಸಾಂ ದುರ್ದರ್ಶೋಸ್ಪದ್ವಿಧೈಸ್ತುಯ. ಸುಖ ದುಃಖಗಳ ಆಘಾತದಿಂದ ಪೀಡಿತವಾದ ಮನಸ್ಸುಳ್ಳವನಾಗಿ
ನಾನು ಯೋಚನೆ ಮಾಡ್ತಾ ಇದ್ದೇನೆ ಹೇಗಿದ್ರಿಂದ ಪಾರಾಗುವುದು ಅಂತ. ಅಂಥವರ ಮೇಲೆ ಕೃಪ ತೋರುವುದಕ್ಕೋಸ್ಕರನೇ ನೀವು ಶಾಸ್ತ್ರ ವಿಚಾರಗಳನ್ನು ಚೆನ್ನಾಗಿ ಅರಿತವರು, ನಮಗೆ ತಿಳಿಯಲ್ಲ ಅಂತ ಗೊತ್ತಾದಾಗ ನೀವೇ ಈಗ ತಿರಸ್ಕಾರ ಮಾಡಬಾರದು ಹೇಳಿದ್ರಿ ಚಿಕ್ಕವರನ್ನ. ನಾನೀಗ ಚಿಕ್ಕವ, ನನಗೆ ದಾರಿ ತೋಚ್ತಾ ಇಲ್ಲ, ನನಗೆ ಭಗವನ್ನಿಷ್ಠೆಯ ಸ್ವರೂಪವನ್ನ ಹೇಳಿ, ನಾನದನ್ನ ಅನುಷ್ಠಾನ ನನ್ನಿಂದ ಸಾಧ್ಯವಾಗುವುದನ್ನು ನಾನು ಮಾಡಿಯೇ ಮಾಡ್ತೇನೆ. ಅಥಾಪಿ ಮೇ ವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷ. ನಾನು ಸ್ವಲ್ಪ ಕ್ಷತ್ರಿಯ ಸ್ವಭಾವದವನಾದ್ರಿಂದಾಗಿ ಸ್ವಲ್ಪ ಕಠೋರವಾದ ಹಠ ಇದೆ ನನ್ನಲ್ಲಿ. ಹಿರಿಯರಲ್ಲಿ ವಿನಯ ತೋರದೇ ಇದ್ರೆ ಅದು ತಪ್ಪು. ಆದ್ರೆ ಸುರುಚಿಯ ಮಾತನ್ನ ಕೇಳಿಸಿಕೊಂಡು ಸುಮ್ನಿರ್ಬೇಕು ಅನ್ನುವಲ್ಲಿ ವೈರಾಗ್ಯದ ಉಪದೇಶ ಸರಿ ಹೋಗಲ್ಲ. ನನಗಿದು ಸಮಾಧಾನ ಆಗ್ಲಿಲ್ಲ. ನಿಮ್ಮ ವೈರಾಗ್ಯದ ಉಪದೇಶ ಬೇರೆ ಕಡೆ ಸರಿ ಹೋಗುತ್ತೆ, ನನಗೆ ಸರಿ ಹೋಗ್ತಿಲ್ಲ. ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಶೋ ಸಾಧುವರ್ತ್ಮಮೇ ಬ್ರೂಹಿ ಅಸ್ಮತ್ ಪಿತೃಭಿರ್ಬ್ರಹ್ಮನ್ ಅನ್ಯೈರಪ್ಯನಧಿಷ್ಠಿತಂ. ನನಗೇನ್ ಬಯಕೆ ಇದೆ ಅಂದ್ರೆ, ನನ್ನ ತಂದೆ, ನನ್ನ ತಾತ ಯಾರೂ ಕೂಡ ಇಲ್ಲಿಯ ತನಕ ಪಡೆಯದೇ ಇರುವಂತಹ ಮಹಾಪದವಿಯನ್ನ ಹೊಂದುವುದು ನನ್ನ ಬಯಕೆ. ಅದಕ್ಕೆ ದಾರಿ ತೋರಿಸಿ. ನೀವು ಮನೆ ದಾರಿ ತೋರಿಸ್ಬೇಡಿ, ನನ್ನ ಮನೆಯ ದೇವರ ದಾರಿಯನ್ನ ತೋರಿಸಿ. ನನಗಷ್ಟೇ ಸಾಕು. ನನ್ನ ಮನದ ದೇವರ ದಾರಿಯನ್ನ ತೋರಿಸಿ. ನೂನಂ ಭವಾನ್ ಭಗವತೋ ಯೋಂಗಜ ಪರಮೇಷ್ಠಿನ ವಿತುತನ್ ನಟತೆ ವೀಣಾಂ ಹಿತಾರ್ಥಂ ಜಗತೋರ್ಕವತ್. ನಿಮ್ಮ ಕೆಲಸವೂ ಅದೇ ಅಲ್ವಾ, ದಾರಿ ತೋರಿಸುದು. ಅದಕ್ಕೆ ತಾನೇ ನೀವು ಬಂದಿದ್ದು. ಇಲ್ಲಾಂದ್ರೆ ನಾನು ಇಲ್ಲಿ ಬರ್ತಾ ಇದ್ದೇನೆ ಅಂತ ನನ್ನನ್ನು ಹುಡ್ಕೊಂಡು ನೀವು ಯಾಕೆ ವೀಣೆ ಟೊಂಗ್ಯೋ ಟೊಂಗ್ಯೋ ಅನ್ಕೊಂಡು ನಾರಾಯಣ ಅನ್ಕೊಂಡು ಬಂದಿದ್ದು? ವಿತುದನ್ ಅಟದೆ ವೀಣಾಂ, ನೀವು ವೀಣೆಯನ್ನ ನುಡಿಸ್ತಾ ಜಗತಃ ಹಿತಾರ್ಥಂ, ಇಡೀ ಜಗತ್ತಿಗೆ ಹಿತ ಬಯಸ್ಬೇಕು ಅಂತ ಸೂರ್ಯನಂತೆ ಎಲ್ಲೆಡೆ ಕಣ್ಣುಳ್ಳವರು ನೀವು. ಎಲ್ಲೆಡೆ ಏನಾಗ್ತಿದೆ ಅಂತ ಗೊತ್ತಿರುವವರು. ಸ್ವತಃ ಪರಮೇಷ್ಠಿನಃ ಅಂಗಜಃ, ಪರಮೇಷ್ಠಿಯಾದಂತಹ ಚತುರ್ಮುಖನ ಮಗ ನೀವು, ಅವರ ತೊಡೆಯಿಂದ ಹುಟ್ಟಿದವರು. ಅಂಗಜಃ ಅಂತಂದ್ರೆ ಒಂದು ಶರೀರದ ಭಾಗದಿಂದ ಹುಟ್ಟಿದವರು. ನಿರಂತರ ಅನಾಯಾಸವಾಗಿ ವೀಣೆ ನುಡಿಸ್ತಾ ಲೋಕಕ್ಕೆ ಜ್ಞಾನದ ಬೋಧೆಯನ್ನ ಕೊಡ್ಲಿಕ್ಕೋಸ್ಕರ ಇರುವವರು. ಮೈತ್ರೇಯ ಉವಾಚ ಇತ್ಯುದೀರಿತಮಾಕರ್ಣ್ಯ ಭಗವಾನ್ ನಾರದಸ್ತತಾ ಪ್ರೀತ ಪ್ರತ್ಯಾಹತಂ ಬಾಲಂ ಸದ್ವಾಕ್ಯಮನುಕಂಪಯ. ಧ್ರುವನ ನಿಶ್ಚಿತವಾದ ಮಾತುಗಳನ್ನ ಕೇಳಿ ಅವನ ಮೇಲೆ ತುಂಬಾ ಅನುಕಂಪೆ ಬಂತು, ಪ್ರಸನ್ನರಾದ್ರು. ಪ್ರೀತಃ ಸದ್ವಾಕ್ಯಂ ಅನುಕಂಪಯ ಆಹ, ಅತ್ಯಂತ ಪ್ರೀತಿಯಿಂದ ಅವನ ಮೇಲೆ ಬಹಳ ಕಕ್ಕುಲಾತಿಯಿಂದ ಈ ಮುಂದಿನ ಮಾತನ್ನ ಆಡಿದ್ರು. ಕಕ್ಕುಲಾತಿ ಅಂದ್ರೆ ಆತ್ಮೀಯವಾದ ಭಾವನೆ, ಅಂದ್ರೆ ಮತ್ತೆ ಪ್ರೀತಿ ಅಂತಾನೆ ಅದಕ್ಕೆ ಕನ್ನಡದ ಶಬ್ದ. ಸಂಸ್ಕೃತದಲ್ಲಿ ಪ್ರೀತಿ ಅಂತಂದ್ರೆ ಕನ್ನಡದಲ್ಲಿ ಕಕ್ಕುಲಾತಿ ಅಂತಾರೆ. ನಾರದರು ಹೇಳ್ತಾರೆ, ಜನನ್ಯಾಭೀತ ಪಂಥಾ ಸವೈ ನಿಶ್ರೇಯಸಸ್ಯ ತೇ ಭಗವಾನ್ ವಾಸುದೇವಸ್ತು ಭಜತಂ ಪ್ರಣವಾತ್ಮನ. ತಾಯಿ ಹೇಳಿದ ಮಾತು ತುಂಬಾ ಸತ್ಯ ಮಗು. ಮೋಕ್ಷದ ಪ್ರಾಪ್ತಿಗಾಗಿ, ಇಷ್ಟಾರ್ಥ ಸಿದ್ಧಿಗಾಗಿ ತೋರಿದ ದಾರಿ ಅದು ನಿಜವಾಗಿಯೂ ಜೀವನಕ್ಕೆ ದೊಡ್ಡ ಸಾಧನ. ವಾಸುದೇವ ರೂಪಿಯಾದ ಭಗವಂತನೇ ನಿನಗೆ ಅಭೀಷ್ಟದಾಯಕನಾಗ್ತಾನೆ. ಭಜತಂ ಪ್ರಣವಾತ್ಮನ, ಓಂಕಾರದ ಧೇನಿಸುವಿಕೆ ನೆಟ್ಟ ಮನಸ್ಸಿನಿಂದ ಅವನ ಕಡೆಗಿರಲಿ. ಅವನ ಕಡೆಗೆ ನಿನ್ನ ಮನಸ್ಸು ನಿರಂತರ ಸಾಗಲಿ. ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯ ಇಚ್ಛೇಚ್ಛ್ರೇಯ ಆತ್ಮನ ಏಕಂ ಹ್ಯೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಪುರುಷಾರ್ಥಗಳನ್ನು ಯಾರು ಬಯಸ್ತಾನೋ ಅವನಿಗೆ ಹರಿಯ ಚರಣ ಸೇವೆಯೊಂದೇ ಸಾಧನ. ಆ ಸಾಧನವನ್ನು ನೀನು ಪಡೆ, ಆ ಸಾಧನದ ದಾರಿಯಲ್ಲಿ ಸಾಗು, ನಿನಗೆ ಇಷ್ಟ ಬಂದದ್ದನ್ನ ನೀನು ಹೊಂದುತ್ತಿ. ತತ್ತಾತ ಗಚ್ಚ ಭದ್ರಂತೆ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾಹರೇ. ಯಮುನೆಯ ತೀರಕ್ಕೆ ಹೋಗು, ಅಲ್ಲಿ ಅನೇಕ ವನಗಳಿವೆ. ಅದರಲ್ಲಿ ಒಂದು ಮಧುವನ ಅಂತಿದೆ, ಇವತ್ತಿಗೂ ಮಧುಬನ್ ಅಂತ ಕರೀತಾರೆ. ಆ ಜಾಗಕ್ಕೆ ಹೋಗು, ನಿನಗೆ ಒಳ್ಳೇದಾಗ್ಲಿ. ಪರಮ ಪವಿತ್ರವಾದ ಆ ತೀರದಲ್ಲಿ, ಮಧುವನದಲ್ಲಿ ಹರಿಯ ಸಾನ್ನಿಧ್ಯ ಯಾವಾಗ್ಲೂ ಇರುತ್ತೆ. ಅದನ್ನು ಅಳಿಸ್ಲಿಕ್ಕಾಗಲ್ಲ, ಅದು ಕಮ್ಮಿ ಆಗುವುದೂ ಇಲ್ಲ. ಅಥವಾ ದಿನ ಹೋದ ಹಾಗೆ ಅದರಲ್ಲಿ ವೈಬ್ರೇಷನ್ ಜಾರುವುದು ಅಂತಿಲ್ಲ, ಅದು ನಿರಂತರ ಒಂದೇ ತರ.
ಆ ಜಾಗಕ್ಕೆ ಹೋಗು. ನಿತ್ಯದ ಭಗವತ್ ಸಾನ್ನಿಧ್ಯಂ, ಆ ಜಾಗದಲ್ಲಿ ನಿತ್ಯವೂ ಭಗವಂತನ ಸಾನ್ನಿಧ್ಯ ಇರುತ್ತೆ. ಹೋಗಲ್ಲಿಗೆ. ಅನುಸವನಂ ತಸ್ಮಿನ್ ಕಾಳಿಂದ್ಯಾ ಸಲಿಲೆ ಶಿವೆ ಕೃತ್ವೋಚಿತ ನಿನಿವಸನ್ನಾತ್ಮನ ಕಲ್ಪಿತಾಸನ. ಅಲ್ಲಿ ಮಂಗಳಕರವಾದ ಯಮುನೆಯ ಜಲದಲ್ಲಿ 3 ಕಾಲವೂ ಕೂಡ ಚಂದದಿಂದ ಮೈ ತೊಳೆದುಕೋ, ಮೈ ತಿಕ್ಕಿಕೋ, ನಿತ್ಯ ಕರ್ಮಗಳನ್ನು ಪೂರೈಸು. ದರ್ಭೆಯ ಆಸನವೊಂದನ್ನ ಮಾಡಿಕೋ, ಅದರ ಮೇಲೆಯೇ ಕುಳಿತು ಹರಿಯನ್ನ ಧೇನಿಸು. ಅಷ್ಟೇ ಅಲ್ಲ, ಪ್ರಾಣಾಯಾಮೇನ ತ್ರಿವೃತ ಘ್ರಾಣೇಂದ್ರಿಯ ಮನೋಮಲಂ ಶನೈರ್ವಿದಸ್ಯಾಭಿದ ಅವಿಧ್ಯಾಯೇತ್ ಮನಸಾ ಗುರುಣಾಂ ಗುರುಂ. ಪ್ರಾಣಾಯಾಮದಲ್ಲಿ ತುಂಬಿಸಿಕೊಳ್ಳುವುದು ಪೂರಕ, ಹೊರಕ್ಕೆ ಬಿಡುವುದು ರೇಚಕ. ಈ ತುಂಬಿಸಿಕೊಂಡ ನಂತರ ಹೊರಕ್ಕೆ ಬಿಡದಂತೆ ಒಳಕ್ಕೆ ಹಾಗೆಯೇ ಇಟ್ಟುಕೊಳ್ಳುವುದು ಕುಂಭಕ. ಹೀಗೆ ಇದರಿಂದ ಕೂಡಿದ ಪ್ರಾಣಾಯಾಮದಿಂದ, ಪ್ರಾಣನ ಸಹಾಯದಿಂದ ಇಂದ್ರಿಯಗಳು ಮತ್ತು ಮನಸ್ಸುಗಳು ದೋಷದಿಂದ ದೂರವಾಗಿ ಏಕಾಗ್ರತೆಗೆ ಬರುತ್ತೆ. ಮನೋಮಲವನ್ನ ಕಳೆದುಕೊಳ್ತಾನೆ. ಶನೈ ಒಂದೇ ದಿವಸದಲ್ಲಾಗುವುದಿಲ್ಲ. ಇವತ್ತು ಜಪ ಮಾಡಿದೆ, ಇವತ್ತು ಮನಸ್ಸು ಕ್ಲೀನ್ ಆಯ್ತು, ನಾಳೆಯಿಂದ ಮೋಕ್ಷಕ್ಕೆ ಹೋಗ್ಬಿಡುದು ಅಂತ ಆಗಲ್ಲ. ಒಂದು ಕ್ರಮವಾಗಿ ಹಂತ ಹಂತವಾಗಿ ಮನಸ್ಸಿನ ಕೊಳೆಯನ್ನ ಕಳಚಿಕೊಂಡು ಇಂದ್ರಿಯಗಳ, ಯಾಕೆಂದ್ರೆ ಬಾಗಿಲು ತುಂಬಾ ತೆರ್ಕೊಂಡಿರುತ್ತೆ. ನಾವು ಈ ಕಡೆಯಿಂದ ಗುಡಿಸ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಗಾಳಿ ಬೀಸಿ ಧೂಳು ಒಳಕ್ಕೆ ಬರ್ತಾ ಇರುತ್ತೆ. ಅಥವಾ ಯಾರೋ ಮಕ್ಕಳು ಹೊರಗಿಂದ ಚಪ್ಪಲಿ ಹಾಕೊಂಡು ಧೂಳು ತುಳ್ಕೊಂಡು ನಾವು ಒರೆಸಿಟ್ಟ ಜಾಗದ ಮೇಲೆನೆ ಚಂದ ಜೆರಾಕ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ್ತಾ ಅಂತ. ಹಾಗೆ ನಮ್ಮ ಮನಸ್ಸು ಒಂದು ವಿಶಾಲವಾದ ತೆರೆದ ಬಾಗಿಲುಗಳುಳ್ಳ ದೊಡ್ಡ ಹಾಲು. ನಾವ್ ಈ ಕಡೆಯಿಂದ ಗುಡಿಸುವಾಗ ಆ ಕಡೆಯಿಂದ ಇನ್ನೊಂದು 4-5 ಕಡೆಯಿಂದ ಧೂಳು ಬರ್ತಾನೇ ಇರುತ್ತೆ. ಆದ್ರಿಂದಾಗಿ ಮನವ ಶೋಧಿಸಬೇಕು ನಿಚ್ಚ. ಪಾಪ ಪುಣ್ಯದ ವೆಚ್ಚವನ್ನ ಲೆಕ್ಕ ಹಾಕ್ತಾ ನಿತ್ಯ ಶೋಧಿಸ್ಬೇಕು. ಹಾಗೆ ಶೋಧಿಸುವುದಕ್ಕೆ ಪ್ರಾಣಾಯಾಮ ಅನ್ನೋದು ತುಂಬಾ ಸಹಕಾರಿ. ಬೇರೆ ಎಲ್ಲದಕ್ಕಿಂತ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವುದಕ್ಕೆ ಆಗುವ ಒಂದು ಪ್ರಾಣಾಯಾಮ ಪರಂಬಲಂ. ಕೃಷ್ಣನೂ ಕೂಡ ಉದ್ಧವನಿಗೆ ಹೇಳಿದ ಮಾತು. ಎಲ್ಲ ಬಲಗಳಿಗಿಂತ ದೊಡ್ಡ ಬಲ, ಮಲವನ್ನ ಕಳೆಯುವ ಬಲ ಯಾವುದು ಅಂದ್ರೆ ಪ್ರಾಣಾಯಾಮ. ಶನೈ ವ್ಯುದಸ್ಯ ಅಭಿಧ್ಯಾಯೇತ್. ನಿಧಾನಕ್ಕೆ ಗುರು ಪರಂಪರೆಯನ್ನು ಚೆನ್ನಾಗಿ ನೆನೆದು, ಎಲ್ಲ ಗುರುಗಳಿಗೂ ನಾರಾಯಣಂ ಕುಲಪತಿಂ ಶರಣಂ ರಜೇಮ, ಎಲ್ಲ ಕುಲಗಳಿಗೆ ಮೂಲ ಗುರುವೆನಿಸಿದ ನಾರಾಯಣನನ್ನ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಚಿಂತಿಸಬೇಕು. ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನವದನೇ ಕ್ಷಣಂ ತುನಾಸಂ ಸುಭ್ರುವಂ ಚಾರು ಕಪೋಲಂ ಸುಂದರಂ ಹರಿಂ. ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೆ ಸದಾ ಸಿದ್ಧನಾಗಿರುವವನು ಅಂತ ಚಿಂತಿಸ್ಬೇಕು. ನಾವು ಕರೆದಾಗ ಆಮೇಲೆ ಎಲ್ಲಿದೆ ಅಂತ ಟೊಪ್ಪಿಗೆ ಹಾಕೊಂಡು ಕೈಯಲ್ಲಿ ಏನೋ ಆಯ್ದು ಹಿಡ್ಕೊಂಡು ಓಡ್ ಬರುವನು ಅಂತ ಅರ್ಥ ಅಲ್ಲ. ಸರ್ವದಾ ಸಿದ್ಧ, ಯಾವಾಗಲೂ ಸಿದ್ಧನಾದವ. ಮತ್ತೆ ಯಾವಾಗಲೂ ಪ್ರಸಾದಾಭಿಮುಖಂ, ಮುಖದಲ್ಲಿ ನಗು ತುಂಬಿ ತುಳುಕ್ತಾ ಇರುತ್ತೆ. ಯಾವತ್ತು ನಗೆ ಮಾಸುವುದು ಅಂತ ಇಲ್ವೇ ಇಲ್ಲ. ಹ್ಯಾಪ್ ಮೊರೆ ಹಾಕೊಂಡು ಫೋಟೋ ಕ್ಲಿಕ್ಕಿಸಿದಾಗ ಮಾತ್ರ ನಗುವಂತ ಸ್ವಭಾವದವನಲ್ಲ. ಎಲ್ಲ ಕಾಲದಲ್ಲೂ ಮುಖದಲ್ಲಿ ನಗು ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಹಾಗಿರುವ ಚಾರು ಕಪೋಲಂ, ಚಂದದ ಕೆನ್ನೆಯವ, ಸುಂದರವಾದ ಹುಬ್ಬುಳ್ಳವ, ಮೂಗು ಅಂತ ಅನ್ನೋದು ಸಂಪಿಗೆಯಂತೆಯೇ ಚೆನ್ನಾದ ಬಾಗಿರುವಂಥದ್ದು. ಹೀಗಿರುವ ಸುಂದರ ಮೈಕಟ್ಟಿನ ಹರಿಯನ್ನ ಪಾಪಹಾರಕನೆಂದು ಚಿಂತಿಸುತ್ತಾ ಹೃದಯದಲ್ಲಿ ಅವನನ್ನ ಧಾರಣೆ ಮಾಡು. ತರುಣಂ ರಮಣೀಯಾಂಗಂ ಅರುಣಾಂಬುರುಹೇಕ್ಷಣಂ ಪ್ರಣತಾಶ್ರಯಣಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ. ಕೃಷ್ಣಂ ತರುಣಂ, ಎಳೆಯ ಮೈಯವನು, ರಮಣೀಯಾಂಗಂ, ಮತ್ತೆ ಮತ್ತೆ ಮನಸ್ಸು ಸೆಳೆಯುವ ಶರೀರದವನು, ಅರುಣಾಂಬುರುಹೇಕ್ಷಣಂ, ಕೆಂದಾವರೆಯ ಎಸಳುಗಣ್ಣಿನ ಸ್ವರೂಪದವನು, ಆಶ್ರಯಣಂ, ಯಾರು ಪ್ರಣತ ನಮಸ್ಕರಿಸಲಿಕ್ಕೆ ಬರ್ತಾರೋ ನಮಸ್ಕರಿಸೋರಿಗೆ ಸದಾ ಆಸರೆಯಾಗಿ ಇರುವವನು, ಶರಣಾಗತ ರಕ್ಷಕ. ಸ್ವಲ್ಪ ಕೃಷ್ಣಂ, ಆಕರ್ಷಕ ವ್ಯಕ್ತಿತ್ವ, ಮೈ ಬಣ್ಣ ಕಪ್ಪಾಗಿದೆ, ಗಿಡಿದ ಮೋಡದ ಬಣ್ಣ, ದಯಾ ಸಮುದ್ರನಿದ್ದಾನೆ. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಚಕ್ರ ಶಂಖ ಗದಾ ಪದ್ಮೈರಭಿವ್ಯಕ್ತ ಚತುರ್ಭುಜಂ. ಎದೆಯಲ್ಲಿ ತನ್ನ ಮಡದಿಯಾದ ಶ್ರೀಯನ್ನ ಇರಿಸಿಕೊಳ್ಳುವುದಕ್ಕಾಗಿಯೂ ಶ್ರೀವತ್ಸ ಚಿಹ್ನೆಯನ್ನ ಹೊತ್ತಿದ್ದಾನೆ. ಮೋಡದಂತೆ ನಿರ್ಮಲವಾದ ನೀಲವರ್ಣದವನು. ಯಾವುದು ಉತ್ತಮ ಪುರುಷ ಅನ್ನುವುದಕ್ಕೆ ಲಕ್ಷಣಗಳು ಬೇಕೋ ಅಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದವನು.
ಎಲ್ಲ ಪುರಗಳಲ್ಲಿ ನೆಲೆಸಿ ಅಂತರ್ಯಾಮಿಯಾಗಿ ನಡೆಸುವವನು. ಕಾಲಿನ ತನಕ ಕಾಡಿನ ಹೂಗಳನ್ನ ಎಲೆಗಳನ್ನ ಜೋಡಿಸಿ ಮಾಡಿದ ಉದ್ದನೆಯ ಮಾಲೆಯನ್ನ ತೊಟ್ಟವನು. ಶಂಖಚಕ್ರ ಗದಾ ಪದ್ಮಗಳೆಂಬ 4 ತೋಳುಗಳಲ್ಲಿ ಆಯುಧವನ್ನ ಹೊತ್ತು ಸಜ್ಜನರಿಗಾಗಿ ಸದಾ ಕಾಯುತ್ತಿರುವವನು. ತಲೆ ಮೇಲೊಂದು ಕಿರೀಟ, ಕಿವಿಗೆ ಜೋತು ಬಿದ್ದ ಚಂದದ ಕುಂಡಲ, ತೋಳಿಗೆ ಹಾಕಿರುವಂತಹ ವಂಕಿ, ಎದೆಗೆ ಹಾಕಿರುವ ಚಂದದ ಕವಚ, ಅದರ ಮೇಲೆ ಜೋತು ಬಿದ್ದಿರುವಂತಹ ಸುಂದರವಾದ ಹಾರ, ಆ ಕಂಠಕ್ಕೆ ಬಿಗಿದಷ್ಟೇ ಚಂದದ ಕಂಠಿ ಎನ್ನುವ ಕೌಸ್ತುಭದ ಆಭರಣವನ್ನ ಹೊತ್ತಿರುವ ಕಂಠ, ಅದೇ ರೀತಿ ಮೈ ಮೇಲೆ ಉಟ್ಟಂತಹ ಚಂದದ ಪಟ್ಟೆ, ಪೀತಾಂಬರದ ಪಟ್ಟೆ, ಇದು ಅವನ ಲಕ್ಷಣವನ್ನ ಮತ್ತಷ್ಟು ಹೊಳಪು ಎನ್ನುವಂತೆ ಮೈಯನ್ನ ತನ್ನೆಡೆಗೆ ಸೆಳೆಯುವ, ಕಂಗಳ ರಸವನ್ನ ಹೀರುವ ರೀತಿಯ ರೂಪದ ಸೊಬಗುಳ್ಳವನು. ಕಾಂಚಿ ಕಲಾಪ ಪರ್ಯಂತಂ ಲಸತ್ಕಾಂಚನ ನೂಪುರಂ ದರ್ಶನೀಯ ತಮಂ ಶಾಂತಂ ಮನೋನಯನ ವರ್ಧನಂ. ಬಂಗಾರದ ಒಡ್ಯಾಣವನ್ನ ಹಾಕಿದ್ದಾನೆ, ಕಾಲಿಗೆ ಅಂಥದ್ದೇ ಚಂದದ ಕಡಗಗಳನ್ನ ತೊಟ್ಟಿದ್ದಾನೆ, ಅತ್ಯಂತ ಸುಂದರನಾಗಿದ್ದಾನೆ, ಶಾಂತನಾಗಿದ್ದಾನೆ, ಮನಸ್ಸಿಗೂ ಆಹಾರ, ಕಣ್ಣುಗಳಿಗೂ ಆಹಾರ, ಮತ್ತೆ ಬೇರೆ ಕಡೆಗೆ ಕಣ್ಣು ಮನಸ್ಸು ಸಾಗದಂತಹ ಸೆಳೆತದ ರೂಪ ಇದ್ದು ಅದಕ್ಕೆ ಹಬ್ಬ ಎನಿಸಿದ್ದಾನೆ. ಮನೋನಯನ ವರ್ಧನಂ. ಪದ್ಭ್ಯಾಂ ನಖಮಣಿ ಶ್ರೇಣ್ಯ ವಿಲಸದ್ಭ್ಯಾಂ ಸಮರ್ಚಿತಾಂ ಹೃತ್ಪದ್ಮಕರ್ಣಿಕಾಧಿಷ್ಣ್ಯಂ ಆಕ್ರಾಮ್ಯಾತ್ಮನ್ಯವಸ್ಥಿತಂ. ಮಣಿಗಳೇ ಏನೋ ಪೋಣಿಸಿ ಉಗುರುಗಳನ್ನಾಗಿಸಿದ್ದಾರೋ ಅನ್ನುವ ರೀತಿಯ ಉಗುರುಗಳು, ಸಾಲು ಸಾಲಾಗಿ ಬೆಳಕನ್ನು ಹೊರಕ್ಕೆ ಚೆಲ್ಲುತ್ತಾ ಪಾದದ ಬೆಳಕಿನಿಂದ ಹೃದಯದ ಒಳಗೆ ಕತ್ತಲಾಗಿದ್ದದ್ದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಹೃದಯ ಕಮಲದ ಕರ್ಣಿಕೆಯ ಸ್ಥಾನವನ್ನ ಆಕ್ರಮಿಸಿ ನಿಲ್ಲುವ ಸೊಬಗಿನವನು, ಚೆಲುವಿನವನು. ಸ್ಮಯಮಾನಮ ವಿದ್ಯಾಯೇ ಸಾನುರಾಗಾವಲೋಕನಂ ನಿಯತೆ ನೈಕಭೂತೇನ ಮನಸಾವರದರ್ಶಭಂ. ಆ ನಗೆಯೋ, ನಗೆ ಅಂತ ಹೇಳುವುದಕ್ಕಿಂತ ಕಿರುನಗೆ, ಆ ಕಿರುನಗೆಯ ಸೆಳೆತ ಅನುರಾಗ ತುಂಬಿಕೊಂಡಿದೆ. ಪ್ರೀತಿಯನ್ನ ತುಂಬುವುದರ ಜೊತೆಗೆ ರಕ್ಷಿಸ್ತೇನೆ ಅನ್ನುವ ಭರವಸೆಯನ್ನ ತುಂಬ್ತಾ ಇದೆ. ವರವನ್ನ ಕೊಡುವವರಲ್ಲೇ ಅತ್ಯಂತ ಹಿರಿಯನಾದ ಶ್ರೀಹರಿ ಅಭ್ಯಾಸ ಬಲದಿಂದ ಪರಿಪಕ್ವತೆಯನ್ನು ಹೊಂದಿದ ಭಕ್ತರ ಎದೆಯಲ್ಲಿ ತಾನೇ ಹೋಗಿ ಓಡೋಡಿ ಕೂಡುವವನು, ಬೇರೆ ಎಲ್ಲವನ್ನು ಮರೆಸುವವನು, ಏಕಾಗ್ರತೆಯಿಂದ ನೆನೆಲಿಕ್ಕೆ ಸಿಕ್ಕ ಮೇಲೆ ಮತ್ತೇನೂ ಜಗದಿಂದ ಬೇಡ ತನಗೆ ಅನ್ನುವ ಗಟ್ಟಿಯಾದ ಭಾವವನ್ನ ತಾಳಿಸುವವನು. ಅಂಥವನನ್ನ ನೀನು ಧ್ಯಾನಿಸು. ಏವಂ ಭಗವತೋ ರೂಪಂ, ಈ ರೀತಿಯಾದ ಭಗವಂತನ ರೂಪವನ್ನ, ಸುಭದ್ರಂ, ಮಂಗಲವನ್ನೇ ಉಂಟು ಮಾಡುವಂಥದ್ದನ್ನ, ಧ್ಯಾಯತೋ ಮನಃ, ಯಾರು ಹೀಗಿರುವ ರೂಪದ ಧಾರಣೆಯನ್ನ ಹೃದಯದಲ್ಲಿ ಮಾಡುತ್ತಾನೋ ಅವನಿಗೆ ಆಮೇಲೆ ಮನಸ್ಸಿನಲ್ಲಿ ದುಃಖದ ಅಲೆಗಳೇ ಅಂಟುವುದಿಲ್ಲ, ದುಃಖದ ಅಲೆಗಳೇ ತಟ್ಟುವುದಿಲ್ಲ. ನಿರ್ವೃತ್ಯ ಪರಯಾಪೂರ್ಣಂ ಸಂಪನ್ನಂನ ನಿವರ್ತತೆ. ಆದ್ರೆ ಒಂದು, ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರ್ಲಿಕ್ಕೆ ಮನ್ಸು ಬರಲ್ಲ. ಬೇಡ, ಸಾಕು, ಇದ್ಯಾವುದು ಬೇಡ ಅಂತ ಈಚೆಗೆ ಬರಲಿಕ್ಕೆ ಮನಸ್ಸು ಒಪ್ಪದಂತೆ ಅಂಟಿಸಿಕೊಳ್ಳುವ ತಾಕತ್ತು ಅವನ ರೂಪಕ್ಕಿದೆ. ಜಪ್ಯಸ್ತು ಪರಮೋಗುಹ್ಯ ಶ್ರೂಯತಾ ಮೇ ನೃಪಾತ್ಮಜ ಯಂ ಸಪ್ತರಾತ್ರಂ ಪ್ರಪಟನ್ ಪುಮಾನ್ ಪಶ್ಯತಿ ಕೇಚರಾನ್. ರಾಜಕುಮಾರ, ಧೇನಿಸುವ ಹೊತ್ತಿಗೆ ಏನನ್ನ ಜಪಿಸಬೇಕು ಅಂತ ಒಂದು ರಹಸ್ಯವಾದ, ಅತ್ಯಂತ ಉತ್ತಮವಾದ, ಇದಕ್ಕಿಂತ ಮಿಗಿಲಾದ ಮತ್ತೊಂದಿಲ್ಲ ಎನ್ನುವ ಮಂತ್ರವನ್ನ ನಿನಗೆ ಉಪದೇಶಿಸ್ತೇನೆ. ಇದನ್ನ ಶ್ರದ್ಧೆಯಿಂದ 7 ದಿನಗಳ ಕಾಲ ಹಗಲಿರುಳೆನ್ನದೆ ನಟ್ಟಿರುಳಿನಲ್ಲೂ ನಿರಂತರ ಆತನನ್ನೇ ಚಿಂತಿಸುತ್ತಾ ಯಾರು ಜಪಿಸುತ್ತಾನೋ, ಆಗಸದ ಮಾರ್ಗದಲ್ಲಿ ಯಾರ್ಯಾರು ವಿದ್ಯಾಧರರು, ಕಿನ್ನರರು, ಕಿಂಪುರುಷರು ಏನೇನು ಹೋಗ್ತಿರ್ತಾರೋ ಅವರೆಲ್ಲ ಅವನ ಕಣ್ಣಿಗೆ ಕಾಣ್ಲಿಕ್ಕೆ ಶುರುವಾಗ್ತಾರೆ. ಈ ಮಂತ್ರದ ವಿಶೇಷ ಫಲ ಅದು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರೇಣಾನೇನ ದೇವಸ್ಯ ಕುರ್ಯಾ ದ್ರವ್ಯಮಯೀಂಬುಧ ಸಪರ್ಯಾಂ ವಿವಿಧೈರ್ದ್ರವ್ಯೈ ದೇಶಕಾಲ ವಿಭಾಗವಿತ್. 12 ಅಕ್ಷರಗಳಿಂದ ಕೂಡಿದ ಷಡ್ಗುಣ ಸಂಪನ್ನನಾದ, ಕಾಣುವ ಕಾಣದ ಎರಡೂ ಪ್ರಪಂಚವನ್ನ ತನ್ನೊಳಗೆ ಇರಿಸಿಕೊಂಡ ಓ ಭಗವಂತನೇ ನಿನಗೆ ನಮನ. ಶುದ್ಧವಾದ ಹೃದಯದಲ್ಲಿ ಕಾಣಿಸುವಂತಹ ವಾಸುದೇವ ರೂಪಿಯಾದ ಭಗವಂತನನ್ನು ಈ ಮಂತ್ರದಿಂದ ತಾನು ಎಲ್ಲಿ ಪ್ರತಿಮೆ ಅಂತ ಕಾಣ್ತಾನೋ, ಅದು ಶಿಲೆಯಲ್ಲಿರ್ಬೋದು, ಗುರುಗಳಲ್ಲಿರ್ಬೋದು, ಅಥವಾ ತಾನೇ ಹೃದಯದಲ್ಲಿ ಕಲ್ಪಿಸಿಕೊಂಡಂತಹ ಅತ್ಯಂತ ಉತ್ತಮವಾದ ಮನಸ್ಸಿನ ಪೇಂಟಿಂಗೇ ಆಗಿರಬಹುದು, ನಾನಾ ದ್ರವ್ಯಗಳಿಂದ ತನಗೆ ಏನೇನು ಸಿಕ್ಕಿತೋ ವಸ್ತುಗಳು, ಅದು ಹೊರಗಿನಿಂದ ಆದ್ರೆ ನೈಜವಾಗಿ, ಮನಸ್ಸಿನಿಂದ ಆದ್ರೆ ಕಲ್ಪಿತವಾದಂತಹ ವಸ್ತುಗಳಿಂದ ಅವನನ್ನ ಪೂರ್ವಕವಾಗಿ ಪೂಜೆಯನ್ನ ಸಲ್ಲಿಸುವವನಾಗು. ಆದ್ರೆ ದೇಶಕಾಲ ವಿಭಾಗವಿತ್, ಸ್ವಲ್ಪ
ಯಾವ ಯಾವ ಹೊತ್ತಿಗೆ ಏನೇನು ಮಾಡಬೇಕು, ಸಾಯಂಕಾಲದ ಹೊತ್ತಿಗೆ ಬೆಳಗಿನ ಜಪ ಮಾಡುದಲ್ಲ, ಬೆಳಗಿನ ಜಪದ ಹೊತ್ತಿಗೆ ಸಾಯಂಕಾಲದ ಮಾಡುದಲ್ಲ. ಸರಿಯಾದ ಕಾಲವನ್ನ ತಿಳಿದು ಆ ಕಾಲದ ವಿಶೇಷ ದೇವನಿಗೆ ನಮಿಸಿ, ಯಾಕೆಂದ್ರೆ ಆ ತರದ ಪರ್ಮಿಟೇಷನ್ ಕಾಂಬಿನೇಷನ್ ಮತ್ತೊಮ್ಮೆ ಸಿಗಲ್ಲ. ಪಂಚಾಂಗಗಳು ಅಂತ ನಾವು ತಿಥಿವಾರ ನಕ್ಷತ್ರ ಯೋಗ ಕರಣ ಅಂತ ಏನು ಮಾತಾಡುತ್ತೇವೆ, ಅದಕ್ಕೆ ಅನೇಕ ಕಾಲದ ದೇವತೆಗಳಿದ್ದಾರೆ. ಆ ದೇವತೆಗಳನ್ನ ನೆನೆಯುವುದಕ್ಕೋಸ್ಕರ ನಾವು ಸಂವತ್ಸರದಿಂದ ಹಿಡಿದು ತಿಥಿವಾರ ನಕ್ಷತ್ರದ ತನಕ ಎಲ್ಲವನ್ನು ನೆನೀತೇವೆ. ಯಾಕೆ ಅಂದ್ರೆ ಅಷ್ಟು ಜನರ ಕಾಂಬಿನೇಷನ್ ಆ ದಿನದಲ್ಲಿ ಮತ್ತೊಮ್ಮೆ ಇಡೀ ಜೀವಮಾನದಲ್ಲಿ ಅವನಿಗೆ ಸಿಗಲ್ಲ. ಆ ದೇವತೆಗಳ ರೂಪವನ್ನು ಹೊತ್ತ ಸಮಯ ಮತ್ತೊಮ್ಮೆ ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ಬರಲ್ಲ ಅದು. ಅದರಿಂದಾಗಿ ಅದನ್ನ ತಿಳಿದು ಆ ದೇವತೆಗಳನ್ನ ಮತ್ತೊಮ್ಮೆ ನಾನು ಬಯಸ್ತೇನೆ ಅಂದ್ರೆ ಅದು ಸಿಗಲ್ಲ. ಅಷ್ಟಮಿ ಬರ್ಬೋದು, ಇನ್ನೊಂದ್ಸಲ ಕೃಷ್ಣಾಷ್ಟಮಿಯೇ ಬರಬಹುದು. ಆದ್ರೆ ಅದರ ಹಿಂದೆ ಇರುವ ಇನ್ನಷ್ಟು ಯೋಗ ಕರಣ, ಈ ಉಳಿದ ಕಾಲದ ದೇವತೆಗಳ ಸಂಗತಿ ಏನಿದೆ ಅದರ ಜೋಡಿಸಿಕೊಂಡ ಒಂದು ವಿಶಿಷ್ಟವಾದ ಸ್ವರೂಪ ಅದು ಅವನಿಗೆ ಅನುಕೂಲವಾಗಿ ಬರಲ್ಲ. ಸಲಿಲೈ ಶುಚಿಭಿರ್ಮಾಲ್ಯೈ ವನ್ಯೈಹಿ ಮೂಲ ಫಲಾದಿಭಿ ಶಸ್ತಾಂಕುರೈ ಕುಶೈಶ್ಚಾರ್ಚೇತ್ ತುಳಸ್ಯಾ ಪ್ರಿಯಯಾ ಪ್ರಭುಂ. ಶುಚಿಯಾದ ನೀರನ್ನ ತಂದಿಟ್ಟುಕೋ, ಕಾಡಿನಲ್ಲಿ ಸಹಜವಾದ ಹೂಗಳು ಸಿಗ್ತವೆ, ಅಲ್ಲೇ ದೊರಕುವ ಗೆಡ್ಡೆ ಗೆಣಸುಗಳಿದ್ದಾವೆ, ಮರದಲ್ಲಿ ತಗೊಳ್ಳಿ ಅಂತ ಬಾಗಿ ನಿಮಗೆ ಕೈಗೆ ಕೊಡ್ಲಿಕ್ಕೋಸ್ಕರನೇ ತನ್ನ ಒಡಲಲ್ಲಿ ಹೊತ್ತ ಹಣ್ಣುಗಳು ಇರ್ತಾವೆ, ಪ್ರಶಸ್ತವಾದ ಚಿಗುರು ದರ್ಭೆಗಳೂ ಸಿಗ್ತಾವೆ. ಇಂತಹ ಪ್ರಿಯವಾದ ದರ್ಭೆ, ತುಳಸಿ, ಗರಿಕೆ ಇವುಗಳಿಂದ ಅನನ್ಯವಾಗಿ ನೀನು ವಾಸುದೇವನನ್ನ ಪೂಜಿಸು. ದೇವರಿಗೆ ಎಷ್ಟು ಫ್ರೆಶ್ ಆದ ವಸ್ತುಗಳನ್ನು ಒಪ್ಪಿಸ್ತೇವೋ ಅಷ್ಟು ಇಷ್ಟ. ತಂದಿಟ್ಟು ಕೂಡಿಟ್ಟು ಕೊಂಡು ತಂದ ಸಂಗತಿಗಳೆಲ್ಲವೂ ಇದರ ಮುಂದೆ ಸಣ್ಣದೆ. ಕೊಡಬಾರದು ಅಂತಲ್ಲ, ಆದ್ರೆ ಆದಷ್ಟು ಸಹಜವಾದದ್ದನ್ನ ತಂದ್ರೆ ಅವನು ಸಹಜಾಯತೆ, ನಮ್ಮ ಜೊತೆಗೆ ಹುಟ್ಟಿ ಬರ್ತಾನೆ. ನಾವು ಅಸಹಜವಾದದನ್ನು ಕೊಟ್ರೆ ಅವನು ಸಹ ನಜಾಯತೆ, ಅವನು ಹೊರಟೋಗ್ಬಿಡ್ತಾನೆ. ಹಾಗಾಗಿ ಅವನನ್ನ ಪ್ರಾಕೃತಿಕವಾದ ಪ್ರೀತಿಯನ್ನ ತೋರಿ ಆರಾಧನೆ ಮಾಡು. ಲಬ್ಧ್ವಾ ದ್ರವ್ಯಮಯೀ ಮರ್ಚಾಂ ಚಿತ್ಯಂವಾದಿಷು ಚಾರ್ಚಯೇತ್ ಆಹೃತಾತ್ಮ ಮುನಿಶಾಂತೋ ಯತವಾಂಗ್ ಮಿತಮನ್ಯಭುಕ್. ಶಿಲಾದಿ ಮೂರ್ತಿಗಳು ಸಿಕ್ಕಿದ್ರೆ ಅಲ್ಲಿ ಪೂಜೆ ಮಾಡಬೇಕು, ಅಥವಾ ಸ್ಥಂಡಿಲದಲ್ಲಿ ಪೂಜೆ ಮಾಡಬಹುದು. ಅಂಬುಆದಿಷು ಅಥವಾ ನೀರಿನಲ್ಲಿ ಪೂಜಿಸಬಹುದು, ಅಥವಾ ಸೂರ್ಯ ಮಂಡಲವನ್ನ ನಮಗೆ ಪ್ರತೀಕವನ್ನ ಇಟ್ಟುಕೊಳ್ಬಹುದು. ಅದು ಅಲ್ಲದೆ ಇದ್ರೆ ಹೃದಯದಲ್ಲೂ ಅವನನ್ನ ಆರಾಧನೆ ಮಾಡಬಹುದು. ಮನಸ್ಸನ್ನು ವಿಷಯಭೋಗ ಪದಾರ್ಥದಿಂದ ಈಚೆಗೆ ತರಬೇಕು. ನಿರಂತರ ಮನನಶೀಲನಾಗಿ ಅವನ ಗುಣಗಳನ್ನೇ ಮತ್ತಷ್ಟು ಅನುಸಂಧಾನ ಮಾಡ್ತಾ ಮೌನಿಯಾಗಬೇಕು. ವನ್ಯಭುಕ್, ಮಿತ ವನ್ಯಭುಕ್. ವನ್ಯ ಅಂದ್ರೆ ಕಾಡಿನಲ್ಲೇ ಸಿಗುವ ಗೆಡ್ಡೆ ಗೆಣಸು ಇತ್ಯಾದಿ ಪದಾರ್ಥ. ಅಲ್ಲಲ್ಲಿಯೇ ಸಿಗುವ ಪದಾರ್ಥಗಳನ್ನು ತಿಂದಾಗ ಅದೇ ಪರಿಸರದ ಯಾವುದೇ ತೊಂದರೆ ಉಂಟಾಗುವ ಸ್ಥಿತಿ ಇದ್ರೆ ಅದು ನಿವಾರಣೆ ಆಗುತ್ತೆ. ಯಾವಾಗ ಎಲ್ಲಿಂದಲೋ ತಿನ್ಲಿಕ್ಕೆ ದಪ್ಪ ಆಗ್ತಾನೆ, ಚೆನ್ನಾಗಾಗ್ತಾನೆ ಅಂತ ಸೋಯಾಬೀನ್ ಬೂಸ ತಿಂದ್ರೆ ದನ ಆಗ್ತಾನೆ ಅಷ್ಟೇ ಹೊರತು ಮನುಷ್ಯ ಆಗಲ್ಲ. ಅದರಿಂದಾಗಿ ನಮಗೆ ಸಿಗಬೇಕಾದ ಪದಾರ್ಥಗಳು ಎಲ್ಲಿ ಸಿಗುತ್ತೋ ಆ ನೆಲದ್ದೇ ಪದಾರ್ಥ ಅತ್ಯಂತ ಉತ್ತಮವಾದದ್ದು. ನೀನ್ ಕಾಡಲ್ಲಿ ಇರ್ತೀಯಲ್ವಾ, ನನಗೆ ದಿನ ಅರಮನೆಯಿಂದ 2 ಸೇರು ಪದಾರ್ಥ ತರಿಸಿ ಅಂತ ಹೇಳಿದ್ರೆ 2 ನಿಮಿಷಕ್ಕೆ ಬರುತ್ತೆ. ಆದ್ರೆ ಅದು ಉಪಯೋಗಕ್ಕಿಲ್ಲ. ಬೇಕಾದ್ದು ಅಲ್ಲೇ ಸಹಜವಾಗಿ ಬೆಳೆದ ಪದಾರ್ಥಗಳನ್ನೇ ನೀನು ಆಹಾರವಾಗಿ ಉಣಬೇಕು. ಸ್ವೇಚ್ಛಾವತಾರ ಚರಿತೈ ರಚಯಿತಂ ನಿಜಮಾಯಯ ಕರಿಷ್ಯತ್ಯುತ್ತಮ ಶ್ಲೋಕಸ್ಥಾಂತ್ಯಾಯೇ ಹೃದಯಂಗಮಾನ್. ಹರಿ ತನ್ನ ಸ್ವತಂತ್ರವಾದ ಬಯಕೆಯಿಂದ ಹೊರತು ಕರ್ಮದ ವಶನಾಗಿ ಅಲ್ಲ. ಸ್ವೇಚ್ಛಾವತಾರ ಚರಿತೈ, ತನ್ನ ಸ್ವ ಇಚ್ಛೆಯಿಂದಲೇನೆ ಮತ್ಸ್ಯಾದಿ ರೂಪಗಳನ್ನು ಏನು ಸ್ವೀಕರಿಸಿದ್ದಾನೆ ಅವುಗಳಲ್ಲಿ ಅವನು ತೋರಿದ ಗುಣಗಳನ್ನ ಅನುಸಂಧಾನ ಮಾಡಬೇಕು. ತನ್ನ ಸ್ವರೂಪ ಸಾಮರ್ಥ್ಯದಿಂದಲೇನೆ ಅವನು ನಡೆಸುವ ಮನೋಹರ ಲೀಲೆಗಳನ್ನ ಮತ್ತೆ ಮತ್ತೆ ನೆನೆದು ಭಕ್ತರನ್ನ ಉದ್ಧರಿಸುವುದಕ್ಕೋಸ್ಕರ ಎಲ್ಲಿಂದಲೂ ಯಾವ ಕಾಲದಲ್ಲೂ ಯಾವ ರೀತಿಯಲ್ಲೂ ಕಾಣಿಸಬಹುದಾದ ವ್ಯಕ್ತಿತ್ವವನ್ನ ಚಿಂತಿಸಿ ನಮ್ಮಂತೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರದ ಅವಶ್ಯಕತೆ ಆತನಿಗಿಲ್ಲ ಎನ್ನುವುದನ್ನ ಚಿಂತಿಸಿ ಅವನನ್ನು ಧ್ಯಾನಿಸಬೇಕು ಅನ್ನುವ
ಮಾತನ್ನ ಹೇಳ್ತಾರೆ. ಮತ್ತೆ ಮುಂದೆ ಇದೇ ರೀತಿ ಹೇಗೆ ಅವನನ್ನು ಪೂಜೆ ಮಾಡಬೇಕು ಮನಸ್ಸಿನಲ್ಲೇ, ಅಲ್ಲಿ ಏನು ಆಹುತಿ ಕೊಡಬೇಕು, ಯಾವ ಯಾವ ವಸ್ತುಗಳನ್ನ ಬಳಸಬೇಕು, ವಿಷಯ ಭೋಗದಲ್ಲಿ ವಿರಕ್ತನಾಗಿದ್ರೆ ಹೇಗೆ ಸುಲಭ ಆಗುತ್ತೆ ಅನ್ನುವ ಅನೇಕ ಸಂಗತಿಗಳನ್ನ ಮುಂದೆ ಅವರು ನಿರೂಪಣೆ ಮಾಡ್ತಾರೆ. ನಾರದರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನ ಹೇಳ್ತಾರೆ. ಇತ್ತ ಅಂದ್ರೆ ಈ ತಪಸ್ಸು ಹೇಗೆ ಮುಂದುವರಿಯಿತು, ಇತ್ತ ರಾಜನ ಕಡೆಯ ಕಥೆ ಏನಾಯ್ತು ಅನ್ನುವ ವಿವರವನ್ನ ಕೊಡ್ತಾರೆ. ನಾಳೆ ಆಗ್ಲಿಕ್ಕಿಲ್ಲ, ಎಲ್ಲೋ ಹೊರಗಿರ್ತೇನೆ. ಬಂದ್ರೆ ಮೆಸೇಜ್ ಬಂದ್ರೆ ಇದೆ ಅಂತ ಅರ್ಥ. ಇದೆ ಅಂತ ಬಂದ್ರೆ ಇದೆ, ಇಲ್ಲ ಅಂತ ಬಂದ್ರೆ ಅಂದ್ರೆ ಇಲ್ಲ ಅಂತ ಬರುದಿಲ್ಲ. ಯಾಕೆಂದ್ರೆ ಅಲ್ಲಿ ಕಳಿಸ್ಲಿಕ್ಕೆ ಆಗದೆ ಇದ್ರೆ ಇಲ್ಲ ಅಂತ ಬರುದಿಲ್ಲ. ಇದೆ ಅಂತ ಬಂದ್ರೆ ಮಾತ್ರ ಪಾಠ ಇದೆ, ಇಲ್ಲ ಅಂತ ಇದ್ರೆ ಏನು ಇಲ್ಲ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಧರ್ಮ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣ.